ಒಂದು ದಿವಂಗತ ಸುರೇಶ್ ಅಂಗಡಿಯವರ ಕನಸಿನ ಒಂದು ಬೆಳಗಾವಿ. ಒಂದು ಸತ್ಯ, ಅವರು ವಿಧಿ ನಿಯಮ ನಾವು ಯಾರು ಮೀರಕ್ಕಾಗಲಿಲ್ಲ. ಇವತ್ತು ಅವರೇನು ಹುಬ್ಬಳ್ಳಿ ಕಿತ್ತೂರು ಡೈರೆಕ್ಟಾಗಿ 79 ಕಿಲೋಮೀಟ್ರ್ 72 ಕಿಲೋಮೀಟ್ರು 700 ಚಿಲ್ಲರೆ 800 ಎಕರೆ ಜಾಗವನ್ನು ಇನ್ನು 3 ರಿಂದ 4 ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳು ಸರ್ಕಾರ ರಾಜ್ಯ ಸರ್ಕಾರ ನಮ್ಗೆ ಹಸ್ತಾಂತರ ಮಾಡ್ತಾ ಇದೆ. 5-6 ಸ್ಟೇಜ್ನಲ್ಲಿ ನಾನು ಈಗಾಗಲೇ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಸುಮಾರು 1235 ಎಕರೆಯನ್ನು ಕೂಡ ನಾವು ಈಗಾಗಲೇ ಅಕ್ವಿಸೇಷನ್ ಮುಗಿಸಿದ್ದೇವೆ. ಅದ್ರ ಜೊತೆಗೆ ರಾಯದುರ್ಗ, ಪಾವಗಡ, ಬಿಡಿಗೇಸಿ, ಮಧುಗಿರಿ, ಕೊರಟಗೆರೆ, ಊರುಕೇರಿ ಸುಮಾರು 202 ಕಿಲೋಮೀಟರ್ ಕೂಡ ಮುಗಿಸಿದ್ದೇವೆ. ಅದೇ ರೀತಿ ಇದನ್ನು ಕೂಡ ನಾವು ಕೈಗೆತ್ಕೊಂಡು 79 ಕಿಲೋಮೀಟರ್ ಏನಿದೆ ಜಾಗದ್ದು ನಾನು ಸುಮಾರು 2027 ಡಿಸೆಂಬರ್ ಒಳಗಡೆ ಇದನ್ನು ಮಾಡ್ತಾ ಇದ್ದೀವಿ. ಅಲ್ಲಿವರೆಗೆ ಏನಿವತ್ತು ಒಂದೇ ಭಾರತ್ ಪುಣೆಯಿಂದ ಇಲ್ಲಿ ಬಂದು ಹುಬ್ಳಿಗೆ ಹೋಗ್ತಾ ಇದೆ, ನೀವು ಕೇಳ್ತಾ ಇದ್ದೀರಿ ಬೆಳಗಾವಿಗೆ ಒಂದು ಒಂದೇ ಭಾರತ್ ಬರಬೇಕು ಅನ್ನೋ ನಿಮ್ಮ ಇಚ್ಛೆ ಇದೆ. ಇದು ನಂದು ಕೂಡ ಇಚ್ಛೆ ಇದೆ, ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕೂಡ ಇಚ್ಛೆ ಇದೆ, ಜಗದೀಶ್ ಶೆಟ್ಟರ್ದು ಇದೆ, ಮಂಗಳಕ್ಕ ಸಹೋದರಿ ನನ್ನ ಮಂಗಳಮ್ಮ ಸುರೇಶ್ ಅಂಗಡಿಯವ್ರದ್ದು ಇದೆ, ಈರಣ್ಣ ಕಡಾಡಿಯವರು ಇದಕ್ಕೋಸ್ಕರವಾಗಿ ಸಾಕಷ್ಟು ಬಾರಿ ನಾನಲ್ಲ ಬೇರೆ ಬೇರೆ ಅದನ್ನು 4 ವರ್ಷ ಟ್ರೈ ಮಾಡ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ನಿಮಗೆ ಒಂದೇ ಭಾರತ್ ಸ್ಲೀಪರ್ ಕೋಚು ನಿಮ್ಗೆ ಬರ್ತದೆ. ಅದು ವಯ ಇಲ್ಲೇನೆ ಇದು ಮಾಡ್ತೀವಿ, ಇಲ್ಲಿಂದಾನೇ ಮತ್ತೆ ಹೋಗಬೇಕು, ಬೆಳಗಾವಿಯಿಂದಾನೇ ಹೊರಡೋದು. ಬೆಂಗಳೂರಿಂದ ಬೆಳಗಾವಿಗೆ ಬರಬೇಕಾಗಿದೆ ಅಂದ್ರೆ ಪುಣೆಯಿಂದ ಹುಬ್ಬಳ್ಳಿ ಹೋದ್ರೆ ತಾಂತ್ರಿಕ ಸಮಸ್ಯೆ ಇರಲ್ಲ, ಆದ್ರೆ ಹುಬ್ಬಳ್ಳಿಯಿಂದ ತಾಂತ್ರಿಕ ಸಮಸ್ಯೆ ಅಂತ ನಾನು ಹೇಳಲಿಲ್ಲಪ್ಪ. ತಾಂತ್ರಿಕ ಸಮಸ್ಯೆ ಅಂತ ನಾನು 3 ತಿಂಗಳಾಗಿದೆ. ಆ ಸಮಸ್ಯೆಗಳನ್ನು ಪೂರ್ತಿ ಅರಿವು ನನಗೆ ಬಂದಿಲ್ಲ. ನಾನು ಸ್ವಲ್ಪ ಓಡಾಡಿಕೊಂಡೆ ಒದ್ದಾಡ್ತಾ ಇದ್ದೆ. ಸುಮಾರು ನಾವು ಬಂದ ಮೇಲೆ 12, 6, 18, 25, 26 ಒಂದೇ ಭಾರತ್ ಟ್ರೈನನ್ನು ಮಾಡಿದ್ದೀವಿ. ಮೆಮೋ ಟ್ರೈಲ್ಗಳನ್ನು ಉದ್ಘಾಟನೆ ಮಾಡಿದ್ದೀನಿ. ಕರ್ನಾಟಕ ರಾಜ್ಯ ಬೆಳಗಾವಿ ಒಂದು ಅವಿಭಾಜ್ಯ ಅಂಗ. ನಾವು ಅದಕ್ಕೆ ಎಷ್ಟೊಂದು ಮಟ್ಟಿಗೆ ಆದ್ಯತೆ ಸಿಗ್ತದೆ ಅನ್ನೋದನ್ನು ಏನಿವತ್ತು ಕರ್ನಾಟಕದ ಹೇಳಿದ್ದೀನಿ. 2ನೇ ರಾಜಧಾನಿ ಅನ್ನೋದನ್ನು ಕೂಡ ನಾನು ಮಾತನಾಡ್ತಾ ಹೇಳಿದ್ದೀನಿ, ನಿಮ್ಮ ಗಮನಕ್ಕೆ ತರ್ತೀನಿ. ದಯಮಾಡಿ ತಾವು ಸಣ್ಣ ಪುಟ್ಟದನ್ನು ಇದಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಈರಣ್ಣ ಕಡಾಡಿಯವರು ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಪ್ರಭಾಕರ್ ಕೋರೆ ಸಾಹೇಬ್ರು ಇದ್ದಾರೆ. ಆ ಥರ ನೀವು ಒಂದಂತೂ ಸತ್ಯ, ಒಬ್ಬ ರಾಷ್ಟ್ರದ ಮಂತ್ರಿಗಳು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೂ ಬೆಳಗಾವಿಗೂ ಅನ್ನೋದಕ್ಕಿಂತ ರಾಜ್ಯಕ್ಕೆ ತನ್ನದೇ ಆದಂಥ ನಿಕಟವಾದ ಒಂದು ಸಂಪರ್ಕ ಇದೆ. ಅಂತ ತಪ್ಪು ಗ್ರಹಿಕೆಯನ್ನು ದಯವಿಟ್ಟು ಯಾವತ್ತೂ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬೆಂಗಳೂರು ಟ್ರೈನ್ ಬರಬೇಕಂದ್ರೆ ತಾಂತ್ರಿಕ ಸಮಸ್ಯೆ ಇದೆ ಅಂತ. ಒಂದು ನಿಮಿಷ ತಾಳಿ, ಅದು ನನಗೆ ಗೊತ್ತಿಲ್ಲ. ಅಲ್ಲ, ಅದು ಅವ್ರಿಗೆ ಕೇಳಿ, ನನಗೆ ಗೊತ್ತಿಲ್ಲ. ನಾನಿವತ್ತು ನಿಮಗೆ ಒಬ್ಬ ರೈಲ್ವೆ ರಾಜ್ಯ ಸಚಿವನಾಗಿ ಇಷ್ಟು ಮಾತ್ರ ಹೇಳ್ತೀನಿ. ಸನ್ಮಾನ್ಯ ಸುರೇಶ್ ಅಂಗಡಿಯವರ, ಸನ್ಮಾನ್ಯ ಈರಣ್ಣ ಕಡಾಡಿಯವರ, ಜಗದೀಶ್ ಶೆಟ್ಟರ್ ಅವರ, ನನ್ನ ಸಹೋದರಿ ಮಂಗಳಮ್ಮ ಅವ್ರದ, ನಮ್ಮೆಲ್ಲರ ಬೈಕೆ ಒಂದೇ ಇದೆ, ನಂದು ಬೈಕೆ ಇದೆ. ಅದನ್ನು ಯಾವ ರೀತಿ ನಾವು ತರಬೇಕು ತರ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಜೊತೆಯಲ್ಲಿ ನೀವು ಇದ್ದಿರಲಿಲ್ಲ. ಮೊನ್ನೆ ಮಂತ್ರಿಗಳು ಇವತ್ತು ಅನೌನ್ಸ್ ಮಾಡಿದ್ದಾರೆ ಸ್ಲೀಪರ್ ಕ್ಲಾಸಿನ ಒಂದೇ ಭಾರತ್ ಇಲ್ಲಿಂದಾನೇ ಶುರು ಮಾಡ್ತೀನಿ. ಇನ್ಫಾರ್ಮೇಶನ್ ಅವ್ರು ಬಂದ ನಂತರ ಏನು ಫ್ಲಡ್ ಆಗಿತ್ತು, ಆ ಫ್ಲಡ್ ಸಂದರ್ಭದೊಳಗೆ ಮಕಂದರು ಆ ಫ್ಲಡ್ ಸಂದರ್ಭದೊಳಗೆ ನಾವು ವಿನಂತಿ ಮಾಡಿದ್ವಿ, ರೋಡ್ ಎಲ್ಲ ಬಂದ್ ಆಗ್ಯಾವ ಸರ್, ಇಮಿಡಿಯೇಟ್ ಟ್ರೈನ್ ಬಿಡ್ಬೇಕಂತೇಳಿ. ಈಗೂ ಆ ಟ್ರೈನ್ ಓಡಾಡ್ತಾ ಇದೆ. ಎಕ್ಸ್ಟೆಂಡ್ ಮಾಡ್ಕೊಂಡು ಅದನ್ನ ಪ್ಯಾಸೆಂಜರ್ ಟ್ರೈನ್ ಅಂದ್ರೆ ಸಾಮಾನ್ಯ ಜನರಿಗೆ ಅನುಕೂಲ ಆಗೋದು ಮಾಡಿಕೊಟ್ರೆ. ಮತ್ತು ಅವರು ಬಹಳಷ್ಟು ವಾಗ್ದಾನ ಮಾಡಿದ್ದಾರೆ, ನಾವು ಮಾತಾಡಿದ್ವಿ, ಈಗ ಹೇಳಕ್ಕಾಗಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ, ಸಬ್ಕಾ ಪ್ರಯಾಸ್. ಒಂದು ನಿಮಿಷ ತಡ್ರಿ, ಆಯ್ತದೆ ಅಂತ ನಾವು ಹೇಳೋದಿಲ್ಲಪ್ಪ. ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಪ್ರಧಾನ ಮಂತ್ರಿಗಳು ದೇವಘರಿಂದ ವಾರಣಾಸಿಗೆ ಟ್ರೈನ್ ಆಗ್ತಾರೆ ಅಂತ ಕನಸಲ್ಲೂ ಕಂಡಿರಲಿಲ್ಲ ನಾವು. ಆ ಇತಿಹಾಸನೇ ಗೊತ್ತಿಲ್ಲ. ನನಗೆ ಫೋನ್ ಬರ್ತದೆ ಪ್ರೈಮ್ ಮಿನಿಸ್ಟರ್ ಮನೆಯಿಂದ, ನಾನು ಮೈಸೂರಿನಲ್ಲಿದ್ದೀನಿ. तुम्हारा आप जाइए 15th को उधर देवघर से वाराणसी को ट्रैन फ्लैग कीजिए ನನಗೆ ಹೇಳ್ತಾರೆ. ಅದೆಲ್ಲಿದೆ ಏನಂತ ಅಲ್ಲಿ ಹೋದ್ರೆ ಜಾರ್ಖಂಡ್ನಲ್ಲಿ ಅದೊಂದು ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ವಾರಣಾಸಿ ಎಷ್ಟು ದೊಡ್ಡದೋ ಅಷ್ಟೇ ದೊಡ್ಡದಿದೆ. ಈ ರೀತಿ ಪ್ರೈಮ್ ಮಿನಿಸ್ಟರ್ಗೆ ನಾಲೆಡ್ಸಿಗೆ ಬಂದಿದೆ. ಬೆಳಗಾವನ್ನ ನಾವು ಬಿಡೋಲ್ಲ, ರಾಜ್ಯದ 2ನೇ ರಾಜಧಾನಿ. ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು. ಇನ್ನೊಂದು ಟ್ರೈನ್ ಅಲ್ಲ, 16 ಟ್ರೈನ್ಗಳು ಕೇಳ್ರಿ. ಹುಬ್ಬಳ್ಳಿಗೆ ಎಷ್ಟು ಬರ್ತಾವೋ ಅಷ್ಟೇ ಮಟ್ಟದ ಟ್ರೈನ್ಗಳು ನಿಮ್ಗೆ ಏನಿದು ಒಂದು ಡೈರೆಕ್ಟ್ ಟ್ರೈನ್ ಇದೆಯಲ್ಲ ಅದಾದ್ಮೇಲೆ ಆಗ್ತದೆ. ಒಂದು ನಿಮಿಷ, ಸ್ಪೆಸಿಫಿಕ್ ಆಗಿ ಬೆಳಗಾವಿಗೆ ಕೊಡ್ತೀವಿ. ಥ್ಯಾಂಕ್ ಯು. ಬೆಳಗಾವಿಗೆ ಹೊಸ ಟ್ರೈನ್
ನೀವು ಹೇಳ್ಬೇಕು, ನಾನು ಒಬ್ಬನೇ ಹೇಳ್ತಾ ಇರೋದು. ನೀವು ಪ್ರಶ್ನವ್ರು ಒಬ್ರು ಹೇಳೋದ್ರೆ ನಾವ್ಯಾಗ ಹಿಂದಿ ಕಲ್ತಿದ್ದೀವಿ, ನೀವು ಕನ್ನಡ ಕಲಿರಿ ಅಂತ ಹೇಳ್ಬೇಕು ನೀವೆಲ್ಲ. ಅಲ್ವೇ ರಿಕ್ವೆಸ್ಟ್ ಮಾಡಿ, ಜಗಳ ಮಾಡೋದು ಬೇಡ. ಸರಿ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.